20 ವರ್ಷ ನನ್ನ ಸಾಕಿ ಬೆಳೆಸಿದ್ದೀರಾ. ನನಗೆ ನನ್ನ ತಾಯಿ ತಂದೆ ಹೋದ್ಮೇಲೆ ತಿರ್ಗಾ ನೀವೇ ತಾಯಿ ತಂದೆ ಆಗಿ ನಿಂತಿದ್ದೀರಾ. ನನ್ನ ಮೊದಲನೇ ಮಗಳು ರಿತನ್ಯ ಈ ಸರಿ ಪಾದಾರ್ಪಣೆ ಮಾಡ್ತಾ ಇದ್ದಾಳೆ. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ ನಾನು ಯಾವಾಗಲೂ. ನನ್ನನ್ನು ಹೇಗೆ ನೀವು ನಡೆಸ್ಕೊಂಡು ಕರ್ಕೊಂಡೋದ್ರು ಹಂಗೆ ಇವಳನ್ನು ಕರ್ಕೊಂಡೋಗಿ. ಇದಾದ್ಮೇಲೆ ಇನ್ನೊಬ್ಳು ಬರ್ತಿದ್ದಾಳೆ, ಅವಳದು ಸ್ಟಿಲೈಟ್ಸ್ ಅಂತ ಬರುತ್ತೆ. ಅವಾಗ ನಾನು ಹೇಳ್ತೀನಿ, ನಿಮ್ಮನ್ನೆಲ್ಲ ಕರೆಸ್ತೀನಿ, ಅವತ್ತು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ನನ್ನ ಮೊದಲನೆಯ ಪ್ರೀತಿಯ ಮಗಳು ಕಿತ್ತಾಡ್ಕೊಂಡು ಸಿನಿಮಾ ಮಾಡಿದ್ದಾಳೆ ಅಂದರೆ ಸೀನಲ್ಲಿ ಖುಷಿ ಅನಿಸುತ್ತೆ. ಆಲ್ ದ ಬೆಸ್ಟ್ ಅಮ್ಮ. ನಮಗೆ ಸದಾ ಬೆನ್ನೆಲುಬಾಗಿ ನಿಂತಿರೋ ಅಭಿಮಾನಿಗಳನ್ನ ಮರಿಬೇಡ, ಅಭಿಮಾನಿಗಳ ಆಶೀರ್ವಾದನ ಬಿಡಬೇಡ. ಅವರಿಲ್ಲ ಅಂದರೆ ನಾವಿಲ್ಲ. ಹಾಗಾಗಿ ಎಲ್ಲೇ ಇದ್ದರೂ ಪ್ರೀತಿಯಿಂದ ತಲೆ ಬಾಗಿಸಿ ನಡೆಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು ಹಾಗೆ ಇಷ್ಟು ನಮ್ಮೆಲ್ಲ ಅಪ್ಪನ ಪ್ರೀತಿಸುವಂತಹ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ಈ ಖುಷಿ, ಈ ಜೋಶ್ ತುಂಬಾ ಪಾಸಿಟಿವ್ ಅನಿಸ್ತಾ ಇದೆ. ಜೋಶ್ ಜಾಸ್ತಿ ಆಗಿದೆ ನಮಗೂ ಕೂಡ. ಎಲ್ಲರಿಗೂ ಕೂಡ ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಅಪ್ಪನ ಜೊತೆಗೆ ನಾನು ಲಾಂಚ್ ಆಗ್ತಿದ್ದೀನಿ. ಹಾಗೆ ನಾನು ಫಸ್ಟ್ ಡೇ ಹೇಳ್ದಂಗೆ ಫಸ್ಟ್ ಡೇ ಜಡೇಶ್ ಸರ್ಗೆ ಹೇಳಿದ್ದೆ, ಸರ್ ನೀವು ನನ್ನ ಅಣ್ಣನ ಥರ, ನನ್ನ ಬ್ರದರ್ ಥರ ಅಂತ. ಸರ್ ನೀವು ಥ್ಯಾಂಕ್ ಯು ಸೋ ಮಚ್. ನನ್ನ ಬಿಗ್ ಬ್ರದರ್ ಅವರು. ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿರೋದು. ಆ್ಯಂಡ್ ಸತ್ಯಪ್ರಕಾಶ್ ಅಂಕಲ್ ಆ್ಯಂಡ್ ಹೇಮಂತ್ ಅಣ್ಣ ಸಾರಥಿ ಫಿಲ್ಮ್ ಬ್ಯಾನರಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಐ ಆಮ್ ಟ್ರೂಲಿ ಬ್ಲೆಸ್. ಆ್ಯಂಡ್ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗೂ ನಾನು ಎಲ್ಲರ ಹೆಸರು ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಎಲ್ಲರ ಪಾದಕ್ಕೂ ಒಂದ್ಸರಿ ನಮಸ್ಕಾರ ಮಾಡ್ಬಿಡಮ್ಮ. ಒಳ್ಳೆಯದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.